ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ನಿಮ್ಮ ಮನೆ ಮಗ SK ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನೀವು ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಏನ್ ಟಾಪಿಕ್ ಅಂದ್ರೆ, ಅದೇ ಇದಾನಲ್ಲ ಇವ್ರ ಮನೆ ಹತ್ರನೇ ಫ್ರೆಂಡು ಹಾಯ್ ಅದೇನೋ ಇವ್ರ ಮನೆ ಹತ್ರ ಯಾವ್ದಾದ್ರು ಪ್ಲಾಂಟ್ಸ್ ಇದೆ, ಗಿಡಗಳು, ಅಂದ್ರೆ ಅದ್ರಲ್ಲಿ ಯೂಸಸ್ ಇದೆ, ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋಣ ಈ ವಿಡಿಯೋದಲ್ಲಿ. ನಮ್ ಸಬ್ಸ್ಕ್ರೈಬರ್ಸ್ಗೆ ಎಲ್ಲಾನು ತಿಳಿಸೋಣ ಅನ್ಬಿಟ್ಟು ಆ ವಿಡಿಯೋ ಮಾಡ್ತಿದ್ದೀರಿ. ಅದನ್ನೇ ಬನ್ನಿ ಸ್ನೇಹಿತರೆ. ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಗಿಡ ಬಂದ್ಬಿಟ್ಟು ಧವನ ಅಂತಾರೆ, ಇದ್ರ ಹೆಸರು ಬಂದ್ಬಿಟ್ಟು. ಇದ್ರಲ್ಲಿ ಏನೇನು ಯೂಸಸ್ ಅಂದ್ರೆ, ಪೂಜೆಗೂ ಯೂಸ್ ಮಾಡ್ತಾರೆ ಇದರಿಂದ. ನೆಕ್ಸ್ಟ್ ಈ ಗಿಡದಲ್ಲಿ ಬಂದ್ಬಿಟ್ಟು ಪರ್ಫ್ಯೂಮ್ ರೆಡಿ ಮಾಡ್ತಾರೆ ಇದ್ರಲ್ಲಿ. ಇದ ಸ್ಮೆಲ್ ಬರುತ್ತೆ, ಕಾಣಿಸ್ತಾ ಇದೆಯಲ್ಲ ಇದ್ರಲ್ಲಿ. ಮತ್ತೆ ಇದನ್ನ ಯಾವ್ದನ್ನ ವಿಶೇಷ ಪೂಜೆಗಳಿದ್ರೆ ಅದಕ್ಕೂ ಯೂಸ್ ಮಾಡ್ತಾರೆ. ಇದು ಇನ್ನೊಂದ್ಸಲ ಹೇಳ್ತೀವಿ, ಇದ್ರ ಹೆಸರು ಬಂದ್ಬಿಟ್ಟು ಧವನ ಅನ್ಬಿಟ್ಟು ಇದ್ರ ಹೆಸರು. ನೋಡಿ ಕಾಣಿಸ್ತಿದೆಯಲ್ಲ, ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ಇದು. ನೆಕ್ಸ್ಟ್ ನೋಡೋಣ ಬನ್ನಿ. ಇದು ಬಂದ್ಬಿಟ್ಟು ತುಳಸಿ. ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಆಕ್ಚುಲಿ ನಾರ್ಮಲ್ ಆಗಿ ಎಲ್ಲಾರ ಮನೇಲಿ ಬೆಳೆಸೋಂಥದ್ದು ಇದ್ದೇ ಇರುತ್ತೆ, ಕಾಮನ್ ಆಗಿ. ತುಳಸಿ ಬಂದ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಏನಾದ್ರೆ ಇದರಲ್ಲಿ ತುಂಬಾ ಯೂಸಸ್ ಇದೆ, ಇದರಲ್ಲಿ ಬೆನಿಫಿಟ್ಸ್. ಇದರಿಂದ ಕಷಾಯಕ್ಕೂ ಹಾಕೊಂತಾರೆ, ಮತ್ತೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ನಾರ್ಮಲ್ ದೇವಸ್ಥಾನದಲ್ಲಿ ತೀರ್ಥಕ್ಕೂ ಯೂಸ್ ಮಾಡ್ತಾರೆ ತುಳಸಿ. ಮತ್ತೆ ಇದನ್ನ ಪೂಜೆ ಮಾಡಿದ್ರೆ ಎಷ್ಟೋ ಇದರಿಂದ ಪುಣ್ಯ ಸಿಗುತ್ತೆ ಅಂತ ಅನ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾರಲ್ಲ, ಮನೆ ಮುಂದೆ ಇಟ್ಟಿರ್ತಾರಲ್ಲ. ಯಥೇಚ್ಛವಾಗಿ ಕಾಣಿಸ್ತಂದ್ರೆ ಬ್ರಾಹ್ಮಣರ ಮನೇಲಿ, ಎಲ್ಲಾರ ಮನೇಲಿ ಇರುತ್ತೆ, ಜಾಸ್ತಿ ಬ್ರಾಹ್ಮಣರ ಮನೆ ಪಕ್ಕ ಇದ್ದೇ ಇರುತ್ತೆ ಇದು ಬಂದ್ಬಿಟ್ಟು. ತುಳಸಿ ಗೊತ್ತಿದೆಯಲ್ಲ, ಇದರಲ್ಲಿ ಔಷಧಿಗಳೆಲ್ಲ ತಯಾರಿಸ್ತಾರೆ, ಸುಮಾರಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ಗೊತ್ತಿರುತ್ತೆ. ಇದರಲ್ಲಿ 2-3 ತರ ಬರುತ್ತೆ. ವೈಟ್ ತುಳಸಿ ಬಂದ್ಬಿಟ್ಟು, ಇನ್ನೊಂದು ಬಂದ್ಬಿಟ್ಟು ಕಪ್ಪು ತುಳಸಿ ಅಂದ್ಬಿಟ್ಟು. ಕಪ್ಪು ತುಳಸಿ ಬಂದ್ಬಿಟ್ಟು ಇದ್ರಲ್ಲಿ ಬಂದ್ಬಿಟ್ಟು 2 ತರ ಬರುತ್ತೆ. ಅವಾಗ್ಲೇ ಹೇಳ್ದಂಗೆ ಕಪ್ಪು ತುಳಸಿ ಅಂದ್ಬಿಟ್ಟು ಬಿಳಿ ತುಳಸಿ. ಅದ್ರ ಹೆಸರು ಬಂದ್ಬಿಟ್ಟು ಕಪ್ಪು ತುಳಸಿ ಬಂದ್ಬಿಟ್ಟು ಕೃಷ್ಣನ್ ತುಳಸಿ ಅಂತ ಕರೀತಾರೆ. ಆಮೇಲೆ ಬಿಳಿದು ಬಂದ್ಬಿಟ್ಟು ಶ್ರೀ ತುಳಸಿ ಅಂತ ಕರೀತಾರೆ. ಇದ್ರಲ್ಲಿ ಆಕ್ಚುಲಿ ಇದೆಲ್ಲ ಕಡೆನೂ ಸಿಗುತ್ತೆ, ಸಾಮಾನ್ಯವಾಗಿ ಸಿಗಲ್ಲ ಅಂತಲ್ಲ. ಜಾಸ್ತಿ ಮನೆಗಳಲ್ಲಿ ಬೆಳೆಸೋದು ವೈಟ್ ತುಳಸಿ, ಶ್ರೀ ತುಳಸಿನೇ ಬೆಳೆಸ್ತಾರೆ. ಅದು ಎರಡೂ ಇರುತ್ತೆ ಒಂದೊಂದ್ ಕಡೆ, ಜಾಸ್ತಿ ಇರೋದು ವೈಟ್ ತುಳಸಿನೇ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಎಲೆ, ವಿಳೆದೆಲೆ ಗೊತ್ತಲ್ಲ ಎಲ್ಲರಿಗೂ, ನಿಮ್ಗೆ ಗೊತ್ತಿರ್ತದಲ್ಲ ವಿಳೆದೆಲೆ. ಆಕ್ಚುಲಿ ಇದೆಲ್ಲಾನು ಅಂಟು ಮುಟ್ಟೆಲ್ಲ ಸೋಕಬಾರ್ದು, ಮನೆಗಳ ಹತ್ರ ಬೆಳೆಸ್ತಾರೆ. ಬಟ್ ಅಂಟು ಮುಟ್ಟು ಸೋಕರೆ ಏನಂದ್ರೆ ಒಣಗೋಗ್ಬಿಡುತ್ತೆ. ಅದರಿಂದ ಇದರಿಂದ ನೀನು ಎಲ್ಲ ಎಲೆ ಅಡಿಕೆ ಹಾಕೋದು ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಅಂದ್ರೆ ಇದರಲ್ಲಿ ಬೆನಿಫಿಟ್ ಸುಮಾರು. ತಲೆನೋವು ಬಂದ್ರೆ ಇದನ್ನೆಲ್ಲಾನು ಇದು ಹಣೆಗೆಲ್ಲ ಇದನ್ನ ಇಟ್ಕೊಂತಾರೆ. ಇದಕ್ಕೆ ಏನೇನು ಮಿಕ್ಸ್ ಮಾಡ್ಬಿಟ್ಟು ಎಲ್ಲಾನು ಜಂಡು ಬಾಂಬ್ ಎಲ್ಲ ಒಬ್ಬರು ಒಂದೊಂದರ ಒಬ್ಬರು ಮಿಕ್ಸ್ ಮಾಡಿ ಅದ್ರಲ್ಲಿ ಯೂಸಸ್ ಇದೆ. ಇದರಿಂದ ಒಬ್ಬೊಬ್ರು ಕಷಾಯನ ಮಾಡ್ತಾರೆ, ಇದ್ರಲ್ಲಿ ಸ್ವೀಟ್ ಇವಾಗ ಮಾಡ್ತಾರೆ, ಸ್ವೀಟ್ಗಳು ಮಾಡ್ತಾರೆ, ಪಾನು ಏನ್ ಬೇಕು ಇದ್ರಲ್ಲಿ ತುಂಬಾ ಯೂಸಸ್ ಇದೆ. ಇದರಲ್ಲಿ ಬಂದ್ಬಿಟ್ಟು ಇದೆಲ್ಲರಿಗೂ ಗೊತ್ತಿರುತ್ತೆ, ಮನೆ ಹತ್ರ ಬೆಳೆಸ್ಬೋದು. ಜಾಸ್ತಿ ಮನೆಗಿಂತ ಅದಕ್ಕೆ ಸಪರೇಟ್ ತೋಟಗಳಲ್ಲಿ ಬೆಳೆಸ್ತಾರೆ. ಇದನ್ನ ಜಾಸ್ತಿ ಯಥೇಚ್ಛವಾಗಿ ನೋಡೋದಾದ್ರೆ ಮನೆಗಳ ಹತ್ರ ಕಮ್ಮಿ. ಯಾಕಂದ್ರೆ ಯಾಕೆ ಕಮ್ಮಿ ಅಂತಂದ್ರೆ ಅದೇ ರೀಸನ್ ಅವಾಗಲೇ ಹೇಳೋದಲ್ಲ, ಅಂಟು ಮುಟ್ಸೋಕ್ರೆ ಇದು ಒಣಗೋಗುತ್ತೆ, ಒಣಗಬಾರ್ದು ಅನ್ನೋ ರೀಸನ್ಗೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ಬನ್ನಿ. ಆಕ್ಚುಲಿ ಇದು ಬಂದ್ಬಿಟ್ಟು ನಾಟಿ ಗಿಡ. ಇದ್ರಲ್ಲಿ ಫಾರಂ ಬರುತ್ತೆ, ನಾಟಿ ಗಿಡ ಬಂದ್ಬಿಟ್ಟು ಇದ್ರಲ್ಲಿ ಫಾರಂ ಬರುತ್ತೆ, ನಾಟಿ ಬರುತ್ತೆ. ಆಕ್ಚುಲಿ ಇದು ನಾಟಿ ಗಿಡ, ಇದ್ರಲ್ಲಿ ಯೂಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡಿ ಈ ತರ ಎಲ್ಲ ನಾನು ಬೆಳೆಸ್ಕೊಬಹುದು ಮನೆ ಹತ್ರ. ಶೋ ಗಿಡ ಆಗೂ ಇರುತ್ತೆ, ಒಳ್ಳೇದು ಇದ್ರ ಮನೆ ಹತ್ರ ಬೆಳೆಸಿದ್ರೆ. ನೆಕ್ಸ್ಟ್ ಇದು ಆಕ್ಚುಲಿ ಬಂದ್ಬಿಟ್ಟು ಇದ್ರ ಹೆಸರು ಬಂದ್ಬಿಟ್ಟು ದೊಡ್ಡ ಪಾತ್ರೆ ಅಂತ ಕರೀತಾ ಇದಾರೆ. ಇದನ್ನ ತುಂಬಾ ಯೂಸ್ ಮಾಡ್ತಾರೆ ಹಳ್ಳಿ ಸೈಡ್ ಎಲ್ಲ. ಏನಾದ್ರು ಕೆಮ್ಮು ಇವೆಲ್ಲ ಬಂದ್ರೆ ಇದನ್ನೆಲ್ಲಾನು ಇದ್ರ ಜೊತೆ ಕ್ಲೀನ್ ಆಗಿ ಇದನ್ನ ಒಂದೆಲೆ ವಾಶ್ ಮಾಡ್ಕೊಂಡು, ಇದಕ್ಕೆ ಉಪ್ಪು, ಕಲ್ಲುಪ್ಪು ಬರುತ್ತಲ್ಲ, ರಾಕ್ ಸಾಲ್ಟ್ ಅಂತಾರಲ್ಲ, ಆ ಕಲ್ಲುಪ್ಪನ ಒಂದು ಇದ್ರಲ್ಲಿ ಇಟ್ಬಿಟ್ಟು ಫೋಲ್ಡ್ ಮಾಡಿ ಇದನ್ನ ತಿಂತಾರೆ. ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ಚೆನ್ನಾಗಿ ರಸ ಅಗಿಬೇಕು, ಅವಾಗ ನಿಧಾನಕ್ಕೆ ಕೆಮ್ಮು ಕಫ ಅಂತದೆಲ್ಲ ಇದ್ರೆ ಕಮ್ಮಿ ಆಗತ್ತೆ. ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್, ಇನ್ನ ಬೇರೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಬಟ್ ಜಾಸ್ತಿ ಮೈಗೆ ಕೆಮ್ಮಿಗೆ ಯೂಸ್ ಮಾಡೋದು. ಕೆಮ್ಮಿಗೆಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಅದರಿಂದ ಇದನ್ನ ಕೆಮ್ಮಿಗೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಹಳ್ಳಿ ಸೈಡ್ ಜಾಸ್ತಿ ಯೂಸ್ ಮಾಡ್ತಾರೆ, ಸಿಟಿ ಸೈಡ್ ಗೊತ್ತಿಲ್ಲ. ಬಟ್ ಹಳ್ಳಿ ಸೈಡ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ, ಗೊತ್ತಿರೋರು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಬನ್ನಿ. ಇದು ದೊಡ್ಡ ಪಾತ್ರೆನ ತುಂಬಾ ಸೂಕ್ಷ್ಮವಾಗಿ ಬೆಳೆಸಬೇಕು, ನೀಟಾಗಿ ನೀರು ಹಾಕಿ ಮೇಂಟೈನ್ ಮಾಡ್ತಾ ಇರ್ಬೇಕಿಲ್ಲ ಅಂದ್ರೆ ಒಣಗೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಅರಿಶಿನ ಕೊಂಬು ಅಂತಾರಲ್ಲ, ಕರೀತಲ್ಲ ಅರಿಶಿನ ಕೊಂಬು, ಅದ್ರದ್ದು ಇದು ಗಿಡ. ಈಗ ಅರಿಶಿನ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಅದ್ರ ಏನ್ ಬೆನಿಫಿಟ್ ಇದೆ ಅದ್ರಲ್ಲೆಲ್ಲ ನೋಡ್ಬಿಟ್ಟು. ಜಾಸ್ತಿ ಜನ ಗಿಡ ನೋಡಿರಲ್ಲ, ಅರಿಶಿನ ಕೊಂಬು ನೋಡಿರ್ತೀರ. ಅದು ಒಳಗಡೆ ಕೊಂಬುಗಳು ಬೆಳೆಯುತ್ತೆ ಮಣ್ಣಲ್ಲಿ, ಅದನ್ನ ತೆಗೆದ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ಒಣಗಿಸಿದ್ಮೇಲೆ ಅದು ಹಳದಿ ಬಣ್ಣ ಬರೋದು. ಇದೇ ಅದ್ರ ಗಿಡ. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇದ್ರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಅರಿಶಿನದಿಂದ ಎಲ್ಲರಿಗೂ ಗೊತ್ತಿರೋದು, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ನೋಡಿ ಇದೇ ಅದ್ರ ಗಿಡ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಲೋವೆರಾ ಗಿಡ. ಇದು ಬಂದ್ಬಿಟ್ಟು ತುಂಬಾ ಇದನ್ನೆಲ್ಲಾನು ಮಕ್ಕಕ್ಕೆ ಏನಾನ ಬ್ಲಾಕ್ ಮಾರ್ಕ್ಸ್ ಇದೆ, ಇದಕ್ಕೆಲ್ಲಾನು ಯೂಸ್ ಮಾಡ್ತಾರೆ. ಕ್ರೀಮ್ಗಳಿಗೆ, ಫೇಸ್ ವಾಶ್ ಇವಕ್ಕೆಲ್ಲ ಯೂಸ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ಇದ್ರಲ್ಲಿ ಇವಾಗ ಏನಂದ್ರೆ ಟ್ರೆಂಡಿಂಗ್, ಇದ್ರಲ್ಲಿ ಜ್ಯೂಸ್ನು ಮಾಡಬಹುದು. ಆಕ್ಚುಲಿ ಅಲೋವೆರಾ ಜ್ಯೂಸ್ ಕೇಳಿರ್ಬೇಕು ನೀವು, ಅಲೋವೆರಾ ಜ್ಯೂಸ್ ಮಾಡಿರ್ತಾರೆ. ಆಮೇಲೆ ಇದನ್ನ ಎಷ್ಟೊಂದ್ ಜನ ತಲೆಗೆ ಹಚ್ಕೊಂತಾರೆ. ಆಮೇಲೆ ಡ್ಯಾಂಡ್ರಫ್ ಅದೆಲ್ಲ ಇದ್ರೆ ಅವಾಗ ಅದನ್ನು ಕಮ್ಮಿ ಆಗತ್ತೆ. ಮತ್ತೆ ಹೇರ್ ಒಂಥರ ಸ್ಮೂತ್ ಆಗತ್ತೆ ಅಂತಾನು ಎಷ್ಟೊಂದ್ ಜನ ತಲೆಗೆಲ್ಲ ಪ್ಯಾಕ್ ಮಾಡಿ ಹಚ್ಕೊಂತಾರೆ ಇದನ್ನ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಇನ್ಸುಲಿನ್ ಗಿಡ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇನ್ಸುಲಿನ್ ಗಿಡ ಅಂತ, ಕೆಲವರು ಶುಗರ್ ಗಿಡ ಅಂತಾನು ಹೇಳ್ತಾರೆ. ಇದನ್ನೇನಂದ್ರೆ ಯಾರ್ಗನ ಇವಾಗ ಶುಗರ್ ಅದೆಲ್ಲ ಇರತ್ತಲ್ಲ ಅಂತವ್ರು ಇದು ಮತ್ತೆ ಕೆಲವು ಗಿಡಮೂಲಿಕೆಗಳಿದೆ, ಅದನ್ನೆಲ್ಲ ಸೇರಿಸ್ಕೊಂಡು ತಿಂದ್ರೆ ಶುಗರ್ ಎಷ್ಟೇ ಹೈ ಇದ್ರು ಕಂಟ್ರೋಲ್ ಬರುತ್ತೆ. ಮತ್ತೆ ಶುಗರ್ ಪೇಷಂಟ್ಸ್ ಇದನ್ನ ಜಾಸ್ತಿ ತಿಂತಾರೆ. ಇದೊಂಥರ ಹುಳಿಯಾಗಿರುತ್ತೆ, ನೀವು ಡೈರೆಕ್ಟ್ ಗೆ ತಿನ್ಬೋದು. ಬಟ್ ಏನಂದ್ರೆ ಶುಗರ್ ಆಲ್ಮೋಸ್ಟ್ ಕಂಟ್ರೋಲ್ ಬರುತ್ತೆ. ನಿಮ್ಗೆ ಏನಾನ ಜಾಸ್ತಿ ಶುಗರ್ ಇದ್ರೆ ಅಂತದಲ್ಲ, ₹10 ಕೊಟ್ಟು ಒಂದು ಗಿಡ ಬರುತ್ತೆ. ನೀವು ಅದೊಂದು ಗಿಡ ಹಾಕ್ಬಿಟ್ರೆ ಸಾಕು, ಇದು ಈಸಿಯಾಗಿ ಹಬ್ಬಿಡುತ್ತೆ. ಬೇರೆ ಗಿಡಗಳ ತರ ಏನದು ಜಾಸ್ತಿ ನೀಟ್ಗೆ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕು ಅಥವಾ ಜಾಸ್ತಿ ಬಿಸಿಲಲ್ಲಿ ಹಾಕಂಗಿಲ್ಲ, ಹಂಗೆಲ್ಲ ಏನಿಲ್ಲ.
ಇದು ಬಿಸಿಲು ಇದ್ರಲ್ಲಿ ಅಥವಾ ಬಿಸಿಲು ಅದೆಲ್ಲ ಎಷ್ಟೇ ಇದ್ರೂ ಏನ್ ತೊಂದರೆ ಇಲ್ಲ, ನೀರ್ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾವಿನ ಸೊಪ್ಪು. ಮಾವಿನ ಮರ ಗೊತ್ತಿರುತ್ತಲ್ಲ ನಿಮ್ಗೆ, ಇದು ಮಾವಿನ ಸೊಪ್ಪು. ಅದರಲ್ಲಾನು ಈ ತರ ಎಳೆದಿರುತ್ತೆ ನೋಡಿ. ಈ ತರ ಮಾವಿನ ಸೊಪ್ಪನ್ನು ತಿನ್ನೋದ್ರಿಂದ ತುಂಬಾ ಶುಗರ್ ಎಲ್ಲ ಕಂಟ್ರೋಲ್ ಅಲ್ಲಿ ಬರುತ್ತೆ. ಇದು ಅವಾಗಲೆಲ್ಲ ನಾನು ವಿಡಿಯೋ ಇದೆಲ್ಲ ತೋರಿಸಿದ್ದೀನಿ. ಗಿಡಗಳು ಶ್ರೀ ತುಳಸಿ, ಕೃಷ್ಣ ತುಳಸಿ ಮತ್ತೆ ಇದೆಲ್ಲಾನು ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಬೆಳಗ್ಗೆ ಹೊತ್ತು ಬರೀ ಹೊಟ್ಟೆಲೆ ಶುಗರ್ ಅನ್ನೋದು ಕಂಟ್ರೋಲ್ ಅಲ್ಲಿ ಬರುತ್ತೆ. ಬಟ್ ಇವಾಗ ಮಾವಿನಲ್ಲಿ ಬಂದ್ಬಿಟ್ಟು ಎಲೆಯಲ್ಲಿ ಈ ತರ ಇರುತ್ತಲ್ಲ, ಈ ತರ ಎಲೆಯಲ್ಲಿ ತಿನ್ಬೇಕು. ಈ ತರದೆಲ್ಲ ಬಲ್ತಿರೋದನ್ನ ತಿನ್ಬಾರ್ದು, ಬೇಡ. ಯಾವ್ಯಾವ ಎಲೆ ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟ್ ಇನ್ಸುಲಿನ್ ಗಿಡ ಒಂದು, ಆಮೇಲೆ ಅಮೃತ ಬಳ್ಳಿ ಅಂತ ಬರ್ತದೆ, ಇವಾಗ ಸದ್ಯಕ್ಕೆ ಇಲ್ಲಿಲ್ಲ. ಅವಾಗ ಅಮೃತ ಬಳ್ಳಿ ಎಲೆ ಒಂದು, ಅದು ಸ್ವಲ್ಪ ಕಹಿ ಬರ್ತದೆ. ಆಮೇಲೆ ಮಾವಿನ ಸೊಪ್ಪು ಒಂದು ಎಳೆ ತಗೊಳ್ಳಿ, ಈ ತರ ಚಿಕ್ಕದು ಅಥವಾ ತುಂಬಾ ಚಿಕ್ಕದು ಎಳೆಯದಾಗಿರೋಂಥದ್ದನ್ನು ತಗೊಳ್ಳಿ. ಆಮೇಲೆ ದೊಡ್ಡಪತ್ರೆ ಸೊಪ್ಪು, ಕೃಷ್ಣ ತುಳಸಿ, ಆಮೇಲೆ ಶ್ರೀ ತುಳಸಿ, ಆಮೇಲೆ ಇದು ವಿಳೆದೆಲೆ ಒಂದು, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ಎದ್ದ ತಕ್ಷಣ ಶುಗರ್ ಅನ್ನೋದೇನಿದೆಯಲ್ಲ ಅದು ತುಂಬಾ ಕಂಟ್ರೋಲ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಇಷ್ಟೊತ್ತೆಲ್ಲ ಈ ಗಿಡಗಳ ಮೂಲಿಕೆಗಳೆಲ್ಲ ತೋರಿಸ್ತಾರ. ಇದನ್ನೆಲ್ಲ ಮನೆ ಬೆಳೆಸಿದ್ರೆ ತುಂಬಾ ಒಳ್ಳೇದು. ಮತ್ತೆ ಇದ್ರ ಬೆನಿಫಿಟ್ಸ್ ಅಷ್ಟೇ ಇರುತ್ತೆ. ಹಂಗೇನೆ ಏನಂದ್ರೆ ಇದರಿಂದ ತಿನ್ನೋದ್ರಿಂದ ಹೆಲ್ತ್ಗೂ ಸ್ವಲ್ಪ ಒಳ್ಳೇದಾಗುತ್ತೆ. ಮನೇಲಿ ಬೆಳೆಸೋದ್ರಿಂದ ಗಿಡಗಳನ್ನ ಬೆಳೆಸಿದ್ರೆ ನಮ್ಮ ಒಂದು ಬ್ರೀತಿಂಗ್ ಪ್ರಾಬ್ಲಮ್ ಅನ್ನೋದು ಜಾಸ್ತಿ ಬರಲ್ಲ, ಸ್ವಲ್ಪ ಅವಾಯ್ಡ್ ಆಗ್ತಾ ಬರುತ್ತೆ. ಬೆಂಗಳೂರಲ್ಲಿ ಸುಮಾರು ಜನ ಕಸ್ತಮ ಬರದೆ ಈ ಗಿಡಗಳು ಇಲ್ದಿರೋ ಕಾರಣದಿಂದ. ಅದರಿಂದ ಎಲ್ಲರೂ ಮರಗಳನ್ನೆಲ್ಲ ಬೆಳೆಸಿ, ನಾಡನ್ನು ಉಳಿಸಿ, ಪರಿಸರವನ್ನು ಉಳಿಸಿ. ಈ ವಿಡಿಯೋ ಇಷ್ಟು ಹೇಳ್ತಾ ನಿಮ್ಗೆ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಬಾಯ್, ಟಾಟಾ, ಸಿ ಯು.